ಖುಷಿ ಆಗ್ತಿದೆ ಅಂತ ಹೇಳೋಕ್ಕಾಗಲ್ಲ, ತುಂಬ ದುಃಖ ಆಗ್ತಿದೆ ಅಂತ ಹೇಳೋಕ್ಕಾಗಲ್ಲ. ಬಿಕಾಸ್ ಆ ರೀತಿಯಾದ ಒಂದು ಈವೆಂಟ್ ಇದು ನಂಬಕ್ಕಾಗ್ತಿಲ್ಲ ನಿಜವಾಗ್ಲೂ. 1 ವರ್ಷ ಆಯಿತು ಇವತ್ತಿಗೆ ಎಕ್ಸಾಕ್ಟ್ ಆಗಿ ಸಂತು ನಮ್ಮನ್ನೆಲ್ಲ ಬಿಟ್ಟು ಹೋಗಿ. ಅದು ಇನ್ನೂ ನಮಗೆ ಜೀರ್ಣಿಸ್ಕೊಳ್ಳೋಕ್ಕಾಗದೇ ಇರೋಂಥ ಒಂದು ವಿಷಯ. ಅದು ಸಂತು ಅವನು ಎಷ್ಟು ಒಳ್ಳೆ ಸಿನಿಮಾಗಳು ಕೊಟ್ಟ, ಅವನು ಎಷ್ಟು ಸಂಪಾದನೆ ಮಾಡ್ದ, ಇದನ್ನೆಲ್ಲ ಒಂದು ಸೈಡ್ಗಿಟ್ಟರೆ ಅವನು ಎಷ್ಟು ಜನ ಒಳ್ಳೆ ಸ್ನೇಹಿತರನ್ನ ಸಂಪಾದನೆ ಮಾಡಿದ್ದಾನೆ ಅನ್ನೋದು ಈ ಒಂದು ಈವೆಂಟ್ಗೆ ಒಂದು ದೊಡ್ಡ ಸಾಕ್ಷಿ. ಯಾಕಂದರೆ ಇಲ್ಲಿರೋರೆಲ್ಲರೂ ಮಂಜು, ಬಾಲು, ಪ್ರಮೋದು, ನಾನು, ಮೋನಿಕಾ, ಪ್ರತಿಯೊಬ್ಬರು ಇಲ್ಲಿ ಸೇರಿರೋದು ಒಂದು ಕಾರಣ ಏನಂದರೆ ಸಂತು. ತುಂಬ ಆಸೆ ಇಟ್ಕೊಂಡಿದ್ದ, ತುಂಬ ಕನಸುಗಳಿತ್ತು ಅವನಿಗೆ. ಸಿನಿಮಾ ಒಳ್ಳೊಳ್ಳೆ ಸಿನಿಮಾ ಮಾಡಬೇಕು ಅನ್ನೋದು, ಬಟ್ ತುಂಬ ಬೇಗ ಕಳ್ಕೊಂಡಿದ್ದ ಅವನು. ನಾವು ಹಿಂಗೆ ಸಿಗ್ದಾಗ ಮಾತಾಡ್ತಿರ್ತೀವಿ ಯಾವ ಸಿನಿಮಾ ಮಾಡ್ತೀವಿ ಅಂತ ಕೇಳಿದಾಗ ಇದು ಆ್ಯಕ್ಚುಲಿ ಬೇರೆ ಹೆಸರಿತ್ತು ಈ ಸಿನಿಮಾಗೆ. ಈಗ ರೀಸೆಂಟಾಗಿ ಚೇಂಜ್ ಆಯಿತು. ಹೇಳೋದು ಬೆಂಟ್ಲಿ ಸಿನಿಮಾ ತುಂಬ ಚೆನ್ನಾಗಿದೆ, ನೋಡು ಈ ಸಿನಿಮಾ ಟ್ರೈಲರ್ ಎಲ್ಲ ತೋರಿಸ್ತಿದ್ದ. ಬಟ್ ಯಾವ ಪರಿಸ್ಥಿತಿ ಅಂದರೆ ನಾನು ಆ ಸಿನಿಮಾಗೆ ಡಬ್ ಮಾಡ್ತೀನಿ ಅನ್ನೋ ಐಡಿಯಾ ಕೂಡ ಇರಲಿಲ್ಲ ನಮ್ಮದು. ಆ ಥರ ಆಯಿತು. ವೆರಿ ಅನ್ಫಾರ್ಚುನೇಟ್ ಅದು. ಆ್ಯಂಡ್ ರಾಮಮೂರ್ತಿ ಸರ್ ಅವರಿದ್ದಾರೆ, ಪ್ರಮೀಳಮ್ಮ, ಸುಂದರ ಸರ್, ಸೋಮಶೇಖರ್ ಸರ್, ಪ್ರಮೋದ್ ಶೆಟ್ಟಿ, ಅವರಕ್ಕ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಸರ್. ಈ ಒಂದು ರೇಸ್ಗೆ ನೀವೆಲ್ಲ ಬಂದಿರೋದು ಅದು ತುಂಬ ಒಂದು ದೊಡ್ಡ ವಿಚಾರ. ನಿಮಗೆ ದೊಡ್ಡ ಹ್ಯಾಟ್ಸ್ ಆಫ್. ಅಂದರೆ ನಮ್ಮ ಹೇಳ್ತಾರೆ, ನಮ್ಮ ಹಳ್ಳಿ ಕಡೆ ಗಟ್ಟಿಗಿಟ್ಟಿ ಅಂತ ಹೇಳ್ತಾರೆ, ಆ ಥರ ನೀವು ತುಂಬ ಜನ ಧೈರ್ಯನೇ ಮಾಡಲ್ಲ. ಪ್ರಮೋದ್ ಹೇಳಿದಂಗೆ ಓದಲು ಹೋಗಿ ಸಿನಿಮಾ ಮುಗೀತು ಅದು ಕಥೆ ಅಂತ. ಬಟ್ ನೀವು ಮುಂದೆ ನಿಂತು ಮಾಡ್ತಿದ್ದೀರ, ಸಿನಿಮಾ ರಿಲೀಸ್ ಮಾಡ್ತಿದ್ದೀರ, ಒಳ್ಳೇದಾಗಲಿ ನಿಮಗೆ. ಈ ಸಿನಿಮಾ ಆದಷ್ಟು ಬೇಗ ರಿಲೀಸ್ ಆಗುತ್ತೆ. ಸಿನಿಮಾ ನೀವೆಲ್ಲರೂ ನೋಡಿ. ಆಮೇಲೆ ನಮಗೆ ಭಾಳ ದೂರದ ಸಂಬಂಧಿ ಆನೇಕಲ್ ಬಾಲರಾಜ್ ಅವರು ನಮ್ಮ ಕುಟುಂಬದ, ನಮ್ಮ ಪ್ರಮೀಳಾ ಜೋಶಿಗೆ ಸೋದರ ಮಾವ. ಹಾಗಾಗಿ ಅವರ ಬಗ್ಗೆ ನನಗೆ ಅತ್ಯಂತ ಗೌರವ ಇತ್ತು. ಅಕಾಲಿಕ ಮರಣದಲ್ಲಿ ತೀರ್ಕೊಂಡಾಗಲೇ ಬಹಳ ನೋವು ಆಯಿತು. ಅವರ ಮಗಳು ಶ್ವೇತಾ ಬಾಲರಾಜು ಒಂದು ಹಿಡಿದ ಹಠ, ನಾನು ಸಾಧಿಸಿ ತೋರಿಸ್ತೀನಿ ಅಂತ ಹೇಳಿ ನನ್ನ ತಮ್ಮನ ಚಿತ್ರವನ್ನು ಪೂರ್ಣಗೊಳಿಸಿ ಇವತ್ತು ಶ್ವೇತಾ ಬಾಲರಾಜ್ ನಿರ್ಮಾಪಕಿಯಾಗಿ ಕನ್ನಡ ಚಿತ್ರರಂಗದಲ್ಲಿ ಬಹಳ ಪ್ರಕಾಶಮಾನವಾಗಿ ಬೆಳಕಿದ್ದಾರೆ. ಹಾಗೆ ಅವರ ಕುಟುಂಬದವರಿಗೆ ನನ್ನ ಸಾಂತ್ವನ ಹೇಳ್ತಾನೆ ಒಂದೆರಡು ಮಾತುಗಳನ್ನ ಆಡಬೇಕು ಈ ಸಿನಿಮಾ ಬಗ್ಗೆ. ಆನೇಕಲ್ ಬಾಲರಾಜು ಬಹಳ ಕನಸ್ಕೊಂಡರು ಸಿನಿಮಾ ರಂಗದ ಬಗ್ಗೆ. ಅವರು ಬಹಳಷ್ಟು ಕೆಲಸಗಳು ಮಾಡ್ತಾಯಿದ್ರು ಕೂಡ, ಬೇರೆ ಬೇರೆ ಅಂದರೆ ರಿಯಲ್ ಎಸ್ಟೇಟು ಅದು ಇದು ಏನು ಮಾಡ್ತಾಯಿದ್ರು. ಕನ್ನಡ ಚಿತ್ರರಂಗದ ಬಗ್ಗೆ ಅತ್ಯಂತ ಕಾಳಜಿನ ಇಟ್ಕೊಂಡು ಕೆಲಸ ಮಾಡಿದವರು. ದರ್ಶನ್ ಅವರ ಕರಿಯ ಸಿನಿಮಾ ಕೊಟ್ಟರು. ಹಾಗೆ ನಾನು ಅವರ ಸಿನಿಮಾದಲ್ಲಿ ಮಾಡಿದ್ದೆ, ನಾರಿ ಮುನಿದರೆ ಗಂಡು ಪರಾದಿ ಅಂತ ಒಂದು ಕಾಮಿಡಿ ಸಿನಿಮಾವನ್ನು ಮಾಡಿದ್ದೆ. ಹಾಗೆಯೇ ಅನೇಕ ಸಿನಿಮಾಗಳು ಮಾಡಿದೆ. ಈ ಸಿನಿಮಾನ ನೋಡ್ತಾ ಇದ್ದಾಗ ಬೆಂಟ್ಲಿ ದ ಬ್ರೇವ್ ಬಾಯ್ ಅಂತ ನೋಡ್ತಾ ಇದ್ದರೆ ಒಂದು ರೀತಿ ರೋಮಾಂಚನ ಆಯಿತು ನೋಡಿ. ನಮ್ಮ ಕಾಲದಲ್ಲಿ ಶಂಕರ್ನ ಅವರ ಭಾಳ ಕಡಿಮೆ ವಯಸ್ಸಿನಲ್ಲಿ ತೀರ್ಕೊಂಡ್ಬಿಡ್ತಾರೆ. ಅದಾದಮೇಲೆ ನಮ್ಮ ಅಳಿಯ ಚಿರಂಜೀವಿ ಸರ್ಜಾ, ಅದಾದಮೇಲೆ ಪುನೀತ್ ರಾಜ್ಕುಮಾರ್, ಸಂಚಾರಿ ವಿಜಯ್, ಇವುಗಳೆಲ್ಲ ಅತ್ಯಂತ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಟ್ಟು ಹೋದವರು. ಆದರೆ ಒಂದು ಕುಟುಂಬ ಅವರ ಜೊತೆ ನಿಂತು ತನ್ನ ತಮ್ಮನ ಸಿನಿಮಾವನ್ನು ಪೂರ್ಣ ಮಾಡಿ ಅದು ಕನ್ನಡ ಚಿತ್ರರಂಗಕ್ಕೆ ಕೊಡಬೇಕಾದ್ರೆ ಅದಕ್ಕೆ ಒಂದು ಗಂಡದೇ ಬೇಕಾಗತ್ತೆ. ಯಾರೂ ಇಲ್ಲ ಚಿತ್ರರಂಗಕ್ಕೆ ಬಾಲರಾಜ್ ಬಂದಿದ್ದಾರಲ್ಲ ಅನ್ನೋ ಬಗ್ಗೆ ಖುಷಿ ಆಗ್ತಿತ್ತು. ಅವರು ಹಲವಾರು ಚಿತ್ರಗಳು ನಿರ್ಮಿಸಿದ್ದಾರೆ, ನೀವು ನೋಡಿದ್ದೀರಾ, ಎಲ್ಲ ಸಕ್ಸಸ್ ಆಗಿದೆ. ಹಾಡುಗಳಂತೂ ಮೆಲುಕು ಹಾಕುವಂಥ ಹಾಡುಗಳೆಲ್ಲ ಕೊಟ್ಟಿದ್ದಾರೆ. ಆ ಹಾಡುಗಳು ಸಹ ಯಶಸ್ವಿಯಾಗಿದೆ. ಅದಕ್ಕೆಲ್ಲ ಕಾರಣಕರ್ತರು ನೀವು ಅಂತಲೇ ಹೇಳ್ಬೋದು. ಇದಾದ ನಂತರ ಅವರು ನಿರ್ಮಾಣದ ನಂತರ ತನ್ನ ಮಗನಿಗೂ ನಾಯಕ ನಟನಾಗಿ ಬರಲಿ ಅನ್ನೋ ಉದ್ದೇಶದಲ್ಲಿ ಅವರಿಗೂ ಅಭಿನಯಿಸಲು ಅವಕಾಶ ಮಾಡ್ಕೊಂಡು ಚಿತ್ರ ನಿರ್ಮಾಣ ಮಾಡ್ತಾ ಬಂದರು. ಹಲವಾರು ಚಿತ್ರಗಳು ಹೀಗೆ ಮುಂದುವರ್ಕೊಂಡು ಬಂದಿದೆ. ಇದಾದ ನಂತರ ಈ ಚಿತ್ರ ಬೆಂಟ್ಲಿ ಚಿತ್ರ, ಆ ಚಿತ್ರದಲ್ಲಿ ನಿರ್ದೇಶನ ಸಹ
ನಾನು ನಾಯಕನ ನಟನಾಗಿ ಅಭಿನಯಿಸಿ ಹಾಗೆ ನಿರ್ದೇಶನ ಸಹ ಮುಂದುವರಿಬೇಕು ಅನ್ನೋ ಉದ್ದೇಶ ತುಂಬ ಇತ್ತು. ಈ ಜಾಗಕ್ಕೆ ಅವ್ರು ಮಾಡ್ಕೋತಾರೆ ಬಿಡಿ ಸರ್. ತುಂಬ ವಿಚಾರ ಮಾತಾಡುವಂಥದ್ದು ಏನೂ ಇಲ್ಲ, ಯಾಕಂದರೆ ಎಲ್ಲ ಹಿರಿಯರು ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರು ಕೂಡ ಸಂತೋಷ ಆಗಿರ್ಬೋದು, ಅವ್ರ ತಂದೆಯವರು ಆನೇಕಲ್ ಬಾಲರಾಜ್ ಆಗಿರ್ಬೋದು, ಅವರು ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಿರುವಂಥ ಕೊಡುಗೆ ಬಗ್ಗೆ ಭಾಳಷ್ಟು ಮಾತಾಡಿದ್ದಾರೆ. ಆದರೆ ಒಂದೇ ಒಂದು ಭಾಳ ಬೇಜಾರಿನ ಸಂಗತಿ ಸಂತೋಷ ವಿಚಾರದಲ್ಲಿ ಏನು ಅಂದರೆ, ತಂದೆಯವರು ಹೋದ ಮೇಲೂ ಕೂಡ ನಿರ್ಮಾಣ ಸಂಸ್ಥೆಯನ್ನು ಕಾಪಾಡಿಕೊಂಡು ನಿರ್ದೇಶನವನ್ನು ಕೂಡ ಮಾಡಿ ನಟನೆ ಮಾಡಿರುವಂಥ ಚಿತ್ರಕ್ಕೆ ಅದರ ಸಂಭ್ರಮವನ್ನು ನೋಡೋದಕ್ಕೆ ಅವನಿಲ್ಲ ಅನ್ನುವಂಥ ಬೇಜಾರು ಬಿಟ್ಟರೆ ಬೇರೆ, ಯಾಕೆಂದರೆ ತುಂಬ ಜನ ಕನಸು ಕಾಣುವಂಥ ಒಂದು ಫೀಲ್ಡ್ ಇದು. ತಾನೇ ನಿರ್ದೇಶನ ಮಾಡಿ, ತಾನೇ ನಿರ್ಮಾಣ ಮಾಡಿ, ತಾನೇ ನಾಯಕ ನಟನಾಗಿ ನಡೆಸಿರುವಂಥ ಸಿನಿಮಾ. ಈ ಥರದ ಸಿನಿಮಾಗಳನ್ನ ಪ್ರಚಾರ ಕಾರ್ಯದಿಂದ ಆಗಿರ್ಬೋದು ಅಥವಾ ಅದರ ರಿಲೀಸ್ ಆಗಿರ್ಬೋದು, ಅವೆಲ್ಲವನ್ನು ಇನ್ನೂ ಭಾಳಷ್ಟು ಮೋಸ್ಟ್ಲಿ ನಾವು ಮಾಡ್ತಿರೋದು ಏನೂ ಅಲ್ಲ, ಅಥವಾ ಇವರ ತಲೆ ಉಪಯೋಗಿಸಿ ಏನು ಮಾಡ್ತಿದ್ದಾರೆ ಅದೆಲ್ಲದಕ್ಕಿಂತ 100ರಷ್ಟು ಹೆಚ್ಚು ಆ ಮನುಷ್ಯ ಯೋಚನೆ ಮಾಡಿದ್ದ ಅನಿಸುತ್ತೆ. ಜೊತೆಯಲ್ಲಿದ್ದಿದ್ರೆ ಈ ಸಿನಿಮಾದ ಸಂಭ್ರಮ ಇನ್ನೂ ಚೆನ್ನಾಗಿರೋದು. ಭೇಟಿಯಾಗಿದ್ದು ಕೆಲವು ಇವೆಂಟ್ಗಳಲ್ಲಿ ಸಂತೋಷನ, ಆದರೆ ಭೇಟಿಯಾದಾಗ ಎಲ್ಲವೂ ಸಿನಿಮಾ ಬಗ್ಗೆನೇ ಮಾತಾಡಿದ್ದೀವಿ. ಬೇರೆ ಯಾವುದೇ ಸಿನಿಮಾನ ಬಿಟ್ಟು ಹೊರತುಪಡಿಸಿ ಯಾವುದೇ ವಿಚಾರಗಳಿಲ್ಲದೆ ಸಿನಿಮಾಗಳ ಬಗ್ಗೆನೇ ಮಾತಾಡಿ ಸಿನಿಮಾ ರಂಗವನ್ನು ಇನ್ನೂ ಹೆಚ್ಚಿನ ಮಟ್ಟಕ್ಕೆ, ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡೋ ಯೋಚನೆ, ಇನ್ನೂ ದೊಡ್ಡ ದೊಡ್ಡ ಸಿನಿಮಾಗಳನ್ನ ನಿರ್ಮಾಣ ಮಾಡುವಂಥ ಯೋಚನೆಗಳನ್ನ ಇಟ್ಕೊಂಡಂಥವ್ರು ಇರಬೇಕಾಗಿತ್ತು. ಕಳ್ಕೊಂಡಿದ್ದೀವಿ ಅನ್ನೋದಕ್ಕಿಂತ ಹೆಚ್ಚು ಒಬ್ಬ ಕಲಾವಿದನಿಗಿರುವಂಥ ಆಶೀರ್ವಾದ ಏನು ಅಂದರೆ, ತಾನು ಇರಲಿ ಇಲ್ಲದೆ ಇರಲಿ ಚಿತ್ರದ ಮೂಲಕ ಜನರಿಗೆ ಪ್ರತಿದಿನ ಸಿಗುವಂಥ ಒಂದು ಆಶೀರ್ವಾದ ನಮ್ಮಂಥ ಕಲಾವಿದರಿಗೆ ಸಿಕ್ಕಿದೆ.